ಲೇ ಅಲ್ಲೊಂದು ಹುಡುಗಿ ಬರ್ತಿದೆ ಕಣ. ಏಯ್ ಇವಳೆ ಕಣ ಬಸ್ಸಲ್ಲಿ ನನ್ನ ಪಕ್ಕ ಕೂತಿದ್ದು. ಬಸ್ಸಲ್ಲ ಈಗ ಫ್ಲಾಶ್ ಬ್ಯಾಕ್ ಎಲ್ಲ ಬೇಕಾ ನಿಂಗೀಗ? ಸುಮ್ಮನೆ ಕಳಿಸ್ಕೊಳ ಹೋಗ. ಹಾ ಕರೆಂಟ್ ಬಂದ ಮೇಲೆ ಬ್ಯಾಟ್ರಿಗೆ ಏನು ಕೆಲಸ, ಆದರೆ ಬ್ಯಾಟ್ರಿ ಆಗಾಗ ಕೆಲ್ಸಕ್ಕೆ ಬರುತ್ತೆ ತಿಳ್ಕೊ. ಏ ಹೋಗಲೆ. ಆಯ್ತಪ್ಪ. ಹಾಯ್, ಐ ಆಮ್ ಪ್ರೀತಿ. ಹಾಯ್ ಹಾಯ್ ಐ ಆಮ್ ರೇವಂತ್. ಥ್ಯಾಂಕ್ ಯು. ಓ ಸಾರಿ, ಈ ಪರ್ಸ್ ನಿಮ್ದೇ ಅಲ್ವಾ? ಸರಿಯಾಗಿದ್ಯಾ ಅಂತ ನೋಡ್ಕೊಳ್ಳಿ. ಸರಿಯಾಗೇ ಇರುತ್ತೆ ಬಿಡಿ. ಹಾ ಖಾಲಿ ಪರ್ಸ್ತಾನೆ ಕರೆಕ್ಟಾಗಿರುತ್ತೆ ಬಿಡು. ನಿಮ್ಮೂರು? ಹುಟ್ಟಿದ್ದಿಲ್ಲೇ, ಇರೋದು ಮಾತ್ರ ಬೆಂಗಳೂರಲ್ಲಿ. ಓ ನಾನು ಮೊನ್ನೆ ಬೆಂಗಳೂರಿಗೆ ಬಂದಿದ್ದೆ, ಸಮ್ ಬಿಸ್ನೆಸ್ ವರ್ಕು. ರೆಗ್ಯುಲರ್ ಬೆಂಗಳೂರಿಗೆ ಬರ್ತಾ ಇರ್ತೀನಿ ನಾನು. ಓ ಹೌದಾ? ಹಾ ಇವ್ನು ಆಡೋ ಮಾತು ಇವ್ರಪ್ಪ ಇವ್ರಜ್ಜ ನೀಲ್ಗಂಟ ಕೇಳಬೇಕಾಗಿತ್ತು. ಓಕೆ ಬಾಯ್, ಬರ್ತೀನಿ. ಇರ್ರಿ, ಊಟ ಮಾಡ್ಕೊಂಡು ಹೋಗ್ಬೋದು. ಹಾ ಐ ಮೀನ್ ನನ್ನ ಜೊತೆ ಲಂಚಿಗೆ ಬರ್ಬೋದಲ್ಲ ಅಂತ. ಇಷ್ಟು ದೊಡ್ಡ ಸಹಾಯ ಮಾಡಿದೀರಾ ನೀವು, ಅಟ್ಲೀಸ್ಟ್ ಲಂಚಿಗೆ ಕರಿಲ್ಲ ಅಂದ್ರೆ ಹೆಂಗೆ? ನೋ ಥ್ಯಾಂಕ್ಸ್. ಇವತ್ತಿಂದ ಇವಳೇ ನನ್ನ ಹುಡುಗಿ ಫಿಕ್ಸು. ಯಾಕೋ ನಿಲ್ಲಿಸ್ದೆ? ಏಯ್ ಜಾಸ್ತಿ ಡೌ ಕಚ್ಬೇಡ. ಯಾವ ಟೈಮಿಗೆ ನಿಂಗೆ ಏನೇನು ಕೊಟ್ರೆ ಆಕ್ಟಿವ್ ಆಗಿ ರೆಡಿ ಆಗ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಓ ಹಾಗೆ. ಹ್ಞೂ, ದನಗಳು ಕಟ್ಕೊಂಡ್ಮೇಲೆ ಹಿಂಡಿ ಬೂಸ ಹಾಕ್ಲೇಬೇಕಲ್ಲಪ್ಪ. ಹಿಂಡಿ ಬೂಸ ಹಾಕಿದ್ರು ದನ ಕೊಡೋದು ಹಾಲನ್ನೇ. ಹಾಗೆ ನಾನು ನಿನಗೆ ಯಾವತ್ತೂ ಒಳ್ಳೇದನ್ನೇ ಬಯಸೋದು. ಇನ್ನೊಂದು ಮಾತಾಡಿದ್ರು ಆ ಹಾಲಿರ್ಲಿ, ಈ ಆಲ್ಕೋಹಾಲು ಸಿಗೋದಿಲ್ಲ. ಯೋಚನೆ ಮಾಡು. ಹೆಂಡ್ತಿನ ಬಿಟ್ರು ಬಿಟ್ಟೆ ಹೆಂಡನ ಬಿಡೋದಿಲ್ಲ ಅನ್ನೋ ಹಾಗೆ ನಾವು 90ನ ಮಾತ್ರ ಬಿಡೋದೇ ಇಲ್ಲ. ಅದು ಇದ್ರೆ ಮಾತ್ರ ಗಾಡಿ ಮೂವ್ ಆಗೋದು, ಬಾಡಿ ಚಾರ್ಜ್ ಆಗೋದು. ಕೊಡ ಇಲ್ಲಿ. ಇದು ನಿಂದು, ಇದು ನಂದು. ಲೋ ತಪ್ಪಾಯ್ತಪ್ಪ, ಯಾಕಂಗೆ ಗುರಾಯಿಸ್ತೀಯ? ನಾವು ಆಗಾಗ ಪಂಚ್ ಬಿಡ್ತಾ ಇರ್ತೀವಿ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಪಂಚ್ ಮಾತ್ರ ಬಿಡಪ್ಪ ನೀನು, ಬೇರೆ ಏನು ಬಿಡಕ್ಕೆ ಹೋಗ್ಬೇಡ. ಆಮೇಲೆ ಇಡೀ ಸಾಗರ. ಅದು ಸರಿ, ಬರೀ ಬಿಟ್ಕೊಳ್ಳೋದು ಮಾತ್ರ ಅಲ್ಲ, ಫುಲ್ ಡೀಟೇಲ್ಸ್ ಬೇಕು. ಅಷ್ಟೇ ತಾನೇ. ಅವಳು ಅತ್ತಳ ಸುತ್ತಳ ಪಾತಾಳ ತಳತಳಗಳಲ್ಲಿ ಅಡಗಿದ್ರು ಅವಳು ಅಡ್ಡ ಸುಡ್ ಡೀಟೇಲ್ ಹುಡ್ಕೊಂಡು ತಂದು ಕೊಡ್ತೀನಿ, ಆಯ್ತಾ? ಜಾಸ್ತಿ ಆಯ್ತು. ಅವನಿಗೂ ಕೊಡ. ನಿಶಾ ಅವ್ರೆ ನಮಸ್ಕಾರ, ಚೆನ್ನಾಗಿದ್ರಾ? ಓಹೋ ಹೋ 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 ಹೋ, ಶ್ರೀ 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 ಹಿತ್ರ ಮನೆ ನಿಲ್ಕಂಠವ್ರಿಗೆ ಶುಭೋದಯ. ಅಜ್ಜ ಕೊಡಿ. ಹಿತ್ತಿಲ ಮನೆ ಅಲ್ವೋ ಬಿಕ್ನಾಸಿ, ಇದು ಹೆಂಚಿನ ಮನೆ. ಇಡೀ ಸಾಗರದಲ್ಲೇ ಹೆಂಚಿನ ಮನೆ ಕಟ್ಟಿದ್ದು ಫಸ್ಟು ನಮ್ಮ ವಂಶ. ಈ ನೀಲಕಂಠನ ಹೆಸರನ್ನ ಸಾಗರದಲ್ಲಿ ಕೇಳಿದ್ರೆ ಗಡ 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 ನಡುಕ್ತಾರೆ. ಆಯ್ತು ಬಿಡಿ ಸ್ವಾಮಿ, ನಿಮ್ ಎಮ್ಮೆ ಮುಂದೆನೆ ಹೋಗ್ಲಿ, ನಮ್ ಕಾಣ ಹಿಂದೆ ಬರುತ್ತೆ. ನೀಲ್ಕಂಠರಾಯರ್ ಕಂಠಕ್ಕೊಂದು ದೊಡ್ಡ ನಮಸ್ಕಾರ. ನನ್ ಕಂಠಕ್ಕೆ ನಮಸ್ಕಾರ ಮಾಡಕ್ ನೀನ್ ಯಾರು? ಯೋ ಓಲ್ಡ್ ಮ್ಯಾನ್, ಸುಮ್ನಿರ್ತೀಯಾ? ಏಯ್, ನಾನು ಓಲ್ಡ್ ಅಲ್ಲ, ಗೋಲ್ಡ್. ಏ ಅಡ್ರೆಸ್ ಸಿಗ್ತೇನಾ? ಮುದುಕರಿಗೆ ಜಾಣಕಿ ಬಿಡಂತೆ, ಬೇಡದ್ದೆಲ್ಲ ಕೇಳುತ್ತೆ. ಆ ಕಡೆ ಬಾ ಹೇಳ್ತೀನಿ. ನೋ ರೇವಂತ, ನಾವು ಅನ್ಕೊಂಡು ನಿಜ ಆಗೋಯ್ತ್ಕೊಣೋ, ಅವಳು ಪಕ್ಕದೂರು ಹುಡುಗಿ. ಅದೇಲೋ ಶೇಷಣ್ಣ ಮಂಜುನಾಥ ಅಂತಿದಾರಲ್ಲ, ಬಡ್ಡಿಗೆ ದುಡ್ಡು ಕೊಡ್ತಾರಲ್ಲೋ, ಅವ್ರ ತಂಗಿನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ನೋಡು, ಅವ್ರ ಮಗಳು. ಏನೋ ಓದ್ತಿದ್ದಾಳಂತೆ, ಅದು ರಿಸರ್ಚ್ಗೆ ಅಂತ ಇಲ್ಲಿಗೆ ಬಂದಿದ್ದಾಳಂತೆ. ಇಷ್ಟೇ ಅಪ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಓ ಹಂಗ? ಏನೋ ಮಾಡೋದೀಗ? ಅವಳು ಹೆಂಗೋ ಪರಿಚಯ ಮಾಡ್ಕೊಳ್ಳೋದು? ನಿನ್ನ ತಲೆಲಿರೋ ಒಂದು ದರಿದ್ರ ಐಡಿಯಾ ಬಿಸಾಕೋ. ಲೇ ದಡ್ಡ, ಬಗಲಲ್ಲಿ ಮಗನ ಎತ್ಕೊಂಡು ಊರೆಲ್ಲ ಹುಡುಕಿದ್ಲಂತೆ, ಹಂಗಾಯ್ತು ನಿನ್ ಕತೆ.
ಅದೇನ್ ಸರಿಯಾಗಿ ಬೊಗಳಲ್ಲ. ಹೆಂಗಿದೆ ಐಡಿಯಾ? ಅಯ್ಯೋ ಬಾರೆ. ಬಿಡು ಬಾವಾ. ಏನ್ ಬಾವಾ? ಕೂತ್ಕೋ ಹೇಳ್ತೀನಿ. ನೋಡ್ ಬಾವಾ, ಪೋಲಿ ಕೆಲ್ಸ ಎಲ್ಲ ಮಾಡಂಗಿಲ್ಲ. ಅತ್ತೆ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ಬಾಯಿ ಮುಚ್ಕೊಂಡಿರ್ತೀಯಾ? ಓಕೆಪಾ. ಅಯ್ಯೋ ಛೇ. ನಿಶಾ ನಿನ್ ಕಡೆಯಿಂದ ನಂಗೊಂದು ಹೆಲ್ಪ್ ಆಗ್ಬೇಕು ಕಣೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಕಣೆ ಪ್ಲೀಸ್. ಇಷ್ಟೊಂದ್ ಬೆಣ್ಣೆ ಹಚ್ತಿದ್ಯಾ? ಏನ್ ಹೆಲ್ಪ್ ಆಗ್ಬೇಕು ನನ್ನಿಂದ? ನಿನಗೆ ಶೇಷಣ್ಣನ ತಂಗಿ ಮಗಳು ಪ್ರೀತಿ ನೆನಪಿದಾಳಾ? ಪ್ರೀತಿನಾ? ಅವಳೆ ಕಣೆ ಪ್ರೀತಿ. ಇವಳೆ ಕಣೆ. ಇವಳು ಪ್ರೀತಿನಾ? ಆ ನಾವ್ ಚಿಕ್ಕವರಿದ್ದಾಗ ಒಟ್ಟಿಗೆ ಆಟ ಆಡ್ತಿದ್ವಿ. ನಮ್ ಜೊತೆ ಟ್ಯೂಷನಿಗೆ ಬರ್ತಿದ್ಲಲ್ಲ, ಅವಳೇನಾ? ಅವಳೆ ಅವಳ ನಂಬರ್ ಇದೆಯಾ? ನಂಬರ್ ಇಲ್ಲ ಭಾವ, ಅವಳು ನಂಗೆ ಟಚ್ಚಲ್ಲಿಲ್ಲ. ಹೌದು, ಇದೆಲ್ಲ ನಿನಗ್ಯಾಕೆ? ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನೀನೇ ಹೆಲ್ಪ್ ಮಾಡ್ಬೇಕು ನಿಶಾ. ಪ್ಲೀಸ್ 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 ಕಣೆ, ಪ್ಲೀಸ್ ಅಯ್ಯೋ, ಬಿಡು ಬಾವ. ಪ್ಲೀಸ್. ಸರಿ, ನನಗೇನ್ ಮಾಡ್ಬೇಕು ಹೇಳು ಬಾವ. ನಿಶಾ, ನೀನ್ ನನಗೋಸ್ಕರ ಮತ್ತೆ ಅವಳನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಪ್ಲೀಸ್ ಕಣೆ, ಪ್ಲೀಸ್. ಅಯ್ಯೋ, ಅದೆಲ್ಲ ಆಗಲ್ಲ. ನಾನು ಇಂಥ ವಿಷಯಕ್ಕೆಲ್ಲ ನನ್ನ ತಲೆನೇ ಹಾಕಲ್ಲ. ಪ್ಲೀಸ್. ರಿಂಗ್ ಆಗ್ತಾ ಇದೆ, ಮಾತಾಡು. ಏನಿದು ಬಾವ? ಮಾತಾಡು. ಬಾವ ಪ್ಲೀಸ್. ಭಾವ ಪ್ಲೀಸ್. ಮಾತಾಡೆ, ಪ್ರೀತಿನೇ ಮಾತಾಡು. ಹಲೋ ಹಲೋ, ಪ್ರೀತಿ? ಹೌದು, ನೀವು? ನಾನು ಕಣೆ, ನಿಶಾ, ನಿನ್ ಚೈಲ್ಡ್ಹುಡ್ ಫ್ರೆಂಡು. ನಿಮ್ ಮನೆಗೆ ಆಟ ಆಡಕ್ ಬರ್ತಿದ್ದೆ, ನೆನ್ಪಾಗ್ಲಿಲ್ವಾ? 7th ವರ್ಗೂ ಒಟ್ಟಿಗೆ ಟ್ಯೂಷನ್ಗೆ ಹೋಗ್ತಿದ್ವಲ್ವೇ? ಅದೇ ಕೊಳಜ್ಗಾರು, ಹೆಂಚಿನ ಮನೆ. ಹೇ ನಿಶಾ, ಹೇಗೆ ಇದ್ಯಾ? ತುಂಬಾ ದಿನಗಳಾಯ್ತಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಹೌದು, ನಾನು ಊರಿಗೆ ಬಂದಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಅದೇಗೋ ಗೊತ್ತಾಯ್ತು. ತುಂಬಾ ವರ್ಷಗಳಾಯ್ತಲ್ಲ, ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸ್ ಕಣೆ ನಿಶಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಸರಿ, ಎಲ್ಲಿ ಸಿಗ್ತೀಯಾ? ಅದೇ ಬಚ್ಗಾರು ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲೇ ಸಿಗೋಣ. ಶಾರ್ಪ್ 10 ಗಂಟೆಗೆ, ಓಕೆನಾ? ಹಾ, ಓಕೆ, ಸಿಗೋಣ ಹಾಗಾದ್ರೆ. ಥ್ಯಾಂಕ್ ಯು ನಿಶಾ, ಥ್ಯಾಂಕ್ ಯು ಸೋ ಮಚ್. ಯಾ.